ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬೆಳಗ್ಗೆ ಬ್ಲ್ಯಾಕ್ ಟೀ ಕುಡಿತಾ ಇದ್ದೆ. ಬಿಸಿನೀರು ಕುಡ್ದಾದ್ಮೇಲೆ ಕುಡಿತಾ ಇದ್ದೀನಿ. ಇದು ಸೋಯಾ ರೈಸ್ ಮಾಡೋಕ್ಕೆ ಸೋಯಾ ನೆನೆಸಿಡೋಣ ಅಂಥೇಳಿ ಸ್ವಲ್ಪ ಬಿಸಿನೀರು ಮಾಡಿ ಸ್ವಲ್ಪನೇ ಅಷ್ಟೇ, ಮಾಮೂಲಿ ಬಿಸಿ ಆದರೂ ಸಾಕು, ಅಷ್ಟೇ ಬಿಸಿ ಮಾಡಿ ಬಾಯ್ಲ್ ಮಾಡೋದೇನು ಅವಶ್ಯಕತೆ ಇಲ್ಲ. ಬಾಯ್ಲ್ ಮಾಡಿದ್ರೂ ನಡೆಯುತ್ತೆ, ಬಟ್ ನಾನು ಮಾಡಲ್ಲ ಜಾಸ್ತಿ. ಸ್ವಲ್ಪ ಗಟ್ಟಿಯಾಗಿದ್ದರೆ ನನಗೆ ಟೇಸ್ಟಿ ಅನಿಸೋದು, ಅದ್ರ ಸಲುವಾಗಿ ನಾನು ಜಾಸ್ತಿ ಬಾಯ್ಲ್ ಮಾಡಲ್ಲ. ಇಷ್ಟು ದಿವಸ ಅಂದರೆ ಒಂದು 4 ದಿವಸ ಆಯಿತು ವೀಡಿಯೋ ಹಾಕ್ತಾನೆ ಇರಲಿಲ್ಲ. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದ್ರ ಸಲಿಗೆ ಹಾಲಿಡೇ ಬೇರೆ ಇತ್ತಲ್ವ, ಅದ್ರ ಸಲಿಗೆ ನಾ ಯಾವುದೇ ವೀಡಿಯೋ ಮಾಡೇ ಇರಲಿಲ್ಲ. ಇದು ಮಗಳಿಗೆ ಸ್ಕೂಲ್ ರೆಡಿ ಮಾಡ್ತಾಯಿದ್ದೆ. ಅವಳು ಸ್ನಾನ ಅದು ಮಾಡಿ ಫ್ರೆಶ್ ಮಾಡಿಸಿದ್ದೆ. ಅವಳು ರೆಡಿ ಆಗ್ತಾಯಿದ್ಲು. ಮಗ ಬೇರೆ ವಾಶ್ರೂಮ್ನಲ್ಲಿ ಇದ್ದಿದ್ದಲ್ಲ, ಅವನು ಫ್ರೆಶ್ ಆಗ್ತಾಯಿದ್ದ. ಇವ್ಳಿಗೆ ರೆಡಿ ಮಾಡೋಣ ಅಂಥೇಳಿ ರೈಸ್ ಮಾಡೋಕ್ಕಿಟ್ಟಿದ್ದೆ, ವೈಟ್ ರೈಸು, ಮತ್ತು ಜೊತೆಯಲ್ಲೇ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ ನಾನು. ಸೋಯಾ ಅಂದರೆ ಬಾಯ್ಲ್ ಮಾಡಿಲ್ಲ, ಮಾಮೂಲಿ ಬಿಸಿ ಮಾಡಿ ಹಾಗೆ ಇಟ್ಬಿಟ್ಟಿದ್ದೆ. ಸ್ವಲ್ಪ ನೆನೆಸಿದ್ರೆ ಚೆನ್ನಾಗಿ ಮಾಮೂಲಿಯಾಗಿ ಬೆಂದಿರುತ್ತೆ, ಅದ್ರ ಸಲುವಾಗಿ ಹಾಗೆ ಇಟ್ಬಿಟ್ಟಿದ್ದೆ. ನಾನು ಸೋಸಲಿಲ್ಲ, ಹಾಗೆ ಇಟ್ಟಿದ್ದೆ. ಮಗನ ರೆಡಿ ಮಾಡಿದೆ, ಒಂದು ಕೆಲಸ ಮುಗುತ್ತೆ. ಮೇನ್ ಇಂಪಾರ್ಟೆಂಟ್ ನನ್ನ ಮಕ್ಳನ್ನ ರೆಡಿ ಮಾಡೋದು. ಯಾಕಂದರೆ ಬೆಳಗ್ಗೆ ಅವಸರ ಇರುತ್ತಲ್ವ, ಅದ್ರ ಸಲ ಮಗಳನ್ನ ಬೇಗ ರೆಡಿ ಮಾಡಿದರೆ ಟೆನ್ಷನ್ ಫ್ರೀ ಆಗಿಬಿಡ್ತೇನೆ. ಅದ್ರ ಜೊತೆಲೇ ಸೈಡ್ಗೆ ರೈಸು ಕೂಡ ಇಟ್ಟಿದ್ದೆ ಅಲ್ವ, ಅದಕ್ಕೆ ಅದು ಬಾಯ್ಲ್ ಆಯ್ತಾ ಇರ್ತೈತೆ. ಅದ್ರ ಸಲುವಾಗಿ ಬೇರೆ ಕೆಲಸ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ರೈಸ್ ಐಟಮ್ ಇದ್ದರೆ ಮಾತ್ರ ನನಗೆ ಅವಸರ ಆಗೋಲ್ಲ. ಬಟ್ ಚಪಾತಿ ಅದು ಮಾಡಬೇಕು, ದೋಸೆ ಅದು ಮಾಡಬೇಕಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಅಂದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಮಾರ್ನಿಂಗ್ ಸ್ವಲ್ಪ ಅಡ್ಜಸ್ಟೇಬಲ್ ಇರುತ್ತೆ. ಅಂದರೆ ರಶ್ ಇರುತ್ತೆ ಸಿಕ್ಕಾಪಟ್ಟೆ. ಮನೆಯಲ್ಲಿ ನಂದೇ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಗಳು ಮುಖ ತೋರಿಸ್ತಾ ಇದ್ಲು ಹೇಗಾಗಿದೆ ಅಂಥೇಳಿ. ಫುಲ್ ವೈಟ್ ಭೂತ್ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ಲು. ಸ್ವಲ್ಪ ನಾವು ಹಿಂದಿ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ ಯಾವಾಗೂ ಮಾತಾಡೋ ಸಲಿಗೆ. ಇವಾಗ ನಾನು ಸೋಯಾ ರೈಸ್ ಮಾಡೋಣ ಅಂಥೇಳಿ ಆಯಿಲ್ ಹಾಕ್ತಾಯಿದ್ದೆ. ಒಂದು 1/2 ಟೇಬಲ್ ಸ್ಪೂನ್ ಅಷ್ಟೇ. ಅದು ದೊಡ್ಡದಿದೆ, ಬಟ್ ನಾನು ಅದರಲ್ಲಿ ಅರ್ಧಕ್ಕಿಂತ ಕಡಿಮೆನೇ ತೊಗೊಂಡಿದ್ದೆ. 1 ಟೇಬಲ್ ಸ್ಪೂನ್ ಇಟ್ಕೊಳ್ಳಿ ಅಷ್ಟೇ. ಜೀರಿಗೆ ಹಾಕಿದೆ ಮೊದಲಿಗೆ, ಮತ್ತು ಕರಿಬೇವು, ಆಮೇಲೆ ಆನಿಯನು ಇಷ್ಟೇ. ಮತ್ತು ಒಗ್ಗರಣೆಗೆ ಇಷ್ಟ ಹಾಕಿರೋದು. ಮೆಣಸಿನ್ಕಾಯಿ ಅದು ಏನು ಹಾಕಿಲ್ಲ, ಹಸಿಮೆಣ್ಸಿನ್ಕಾಯಿ. ಯಾಕಂದರೆ ಅದು ಗ್ರೀನ್ ಚಿಲ್ಲಿ ಹಾಕಿದರೆ ಮಕ್ಕಳು ತಿನ್ನಲ್ಲ, ಮಗಳಿಗೆ ಇಷ್ಟ ಆಗೋಲ್ಲ. ಮಸಾಲೆ ಕೂಡ ಏನು ಹಾಕಿಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಲ್ಲ, ಏನಿಲ್ಲ. ಮಾಮೂಲಿ ಸಿಂಪಲಾಗಿ ರೆಸಿಪಿ ಮಾಡಿದ್ದೆ. ಯಾಕಂದರೆ ಮಕ್ಕಳು ತಿನ್ನಲ್ಲ, ಅದ್ರ ಸಲಿಗೆ ಇದು ಸಿಂಪಲಾಗಿ ಮಾಡಿರೋದು ನಾನು. ಶೋಲ್ಡರ್ ಮೇಲೆ ಪೌಡ್ರ್ ಬಿದ್ದಿದೆ, ನಾನು ನೋಡೇ ಇರಲಿಲ್ಲ. ನಾನು ಬೆಳಗ್ಗೆ ನನಗೆ ಫ್ರೆಶ್ ಆದಮೇಲೆ ನಾನು ಬ್ಯಾಕ್ ಸೈಡು ಈಚಿಂಗ್ ಆಗ್ತಾಯಿತ್ತು ಕೊಳ್ಳಲ್ಲಿ. ಅದ್ರ ಸಲುವಾಗಿ ನಾನು ಏನು ಮಾಡಿದೆ, ನೈಸಿಲ್ ಪೌಡ್ರ್ ಹಾಕ್ಕೊಂಡಿದ್ದೆ. ನನ್ನ ಶರ್ಟ್ ಮೇಲೆ ಬಿದ್ದಿದ್ದು ನಾನು ನೋಡೇ ಇಲ್ಲ. ನನ್ನ ಮಗಳು ಹೇಳಿದ್ಲ ಆಮೇಲೆ ಪೌಡ್ರ್ ಬಿದ್ದಿದೆ ಅಮ್ಮ ಅಂಥೇಳಿ. ಇಗ್ನೋರ್ ಮಾಡಿ, ಅದನ್ನು ನೋಡಿದ್ದು ನೋಡಲ್ದಂಗೆ ಇರಬೇಕಾಗುತ್ತೆ. ನನಗೆ ಗೊತ್ತೇ ಆಗಿಲ್ಲ ಪೌಡ್ರ್ ಬಿದ್ದಿದೆ ಅಂಥೇಳಿ. ವೈಟ್ ರೈಸ್ ಮಾಡಿದ್ದೆಲ್ಲ ಬಿಸಿ ಅದರ ಸೈಡ್ಗೆ ಅದೇ ಒಗ್ಗರಣೆಯಲ್ಲಿ ಮಾಮೂಲಿ ವೈಟೇ ಕಲರ್ ಏನು ಹಾಕಿರಲಿಲ್ಲ, ಅದಕ್ಕೆ ಮಾಮೂಲಿ ಒಗ್ಗರಣೆ ಹಾಕಿದ್ದೆ ಅಲ್ವ, ಅದರಲ್ಲಿ ವೈಟ್ ರೈಸೇ ಹಾಕಿ ಬಾಡಿಸ್ತಾಯಿದ್ದೀನಿ. ಇಷ್ಟೇ ನಂದು ಫುಲ್ ಅಂದರೆ ಫಿನಿಶ್ ಇದು ಸೋಯಾ ರೈಸು. ಈಸಿ ಸಿಂಪಲ್ ರೈಸು, ಮಕ್ಕಳಿಗೆ ಇಷ್ಟ ಇದು, ಅದ್ರ ಸಲ ಮಾಡಿದೆ. ಅವನಿಗೆ ಸ್ವಲ್ಪ ಇದು ಬರಿತಾ ಇದ್ದೆ, ಅದಕ್ಕೆ ಏನಂತಾರೆ, ನ್ಯೂಸ್ ಬರಿತಾ ಇದೆ, ಗೊತ್ತಿಂದು ಟುಡೇ ನ್ಯೂಸು. ಸ್ವಲ್ಪ ಒಂದು 2-3 ಲೈನ್ಸ್ ಬರ್ಕೊಟ್ಟೆ ಅವನಿಗೆ. ಮಕ್ಕಳು ರೆಡಿ ಆದಮೇಲೆ ಮಗನೂ ಊಟ ತಿಂದಾದ್ಮೇಲೆ ಸ್ವಲ್ಪನೇ ತಿಂದೆ, ಜಾಸ್ತಿ ತಿಂದಿಲ್ಲ ಪಾಪ. ನಾನು ಸ್ಕೂಲ್ಗೆ ಮಕ್ಕಳು ಬಿಟ್ಟು ಬರೋವರೆಗೆ ಇದು ಬ್ರೋಕ್ ಆಗಿಬಿಟ್ಟಿದೆಪ್ಪ. ಸಿಕ್ಕಾಪಟ್ಟೆ ಮನಸ್ಸು ಬೇಜಾರಾಯಿತು. ಇದು ನಂದು ಟ್ರೈಪಾಡ್ ಮುರಿದೋಯ್ತು. ಬಂದ ತಕ್ಷಣ ಅದೇ ನೋಡಿದೆ, ನಾನು ಟ್ರೈಪಾಡ್ ಫುಲ್ ಮುರಿದ್ಬಿಟ್ಟಿದೆ ಅಂಥೇಳಿ ಬೇಜಾರಾಯಿತು. ಹೊಸದು ಆರ್ಡ್ರ್ ಮಾಡಬೇಕು. ನಾನು ಹೇಳ್ತಿರ್ಲಿಲ್ವ ನಿಮಗೆ, ಆರ್ಡ್ರ್ ಮಾಡಬೇಕಂಥೇಳಿ ಮಾಡಬೇಕು. ಇವಾಗ ಏನು ಮಾಡೋಕ್ಕಾಗಲ್ಲ, ಹೊಸದೇ ತೊಗೋಬೇಕು. ಇವಾಗ ತೊಗೋಬಾರ್ದಂತ ಅಂದಿದ್ದೆ, ಬಟ್ ಮುರಿದೋಯ್ತು. ಅದು ಯಾಕೋ ಒಳಗೆಲ್ಲ ರೆಡ್ ಆಗಿತ್ತು, ಅದು ಫುಲ್ ಬ್ಲ್ಯಾಕ್ ಥರ ಒಂಥರ ಆಗಿದೆ. ಅದು ತೊಗೊಲೇಬೇಕು ಇವಾಗ. ಆಮೇಲೆ ಫುಲ್ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಬಂದೆ. ಮನೆ ಒರೆಸ್ಕೊಂಡ್ಬಂದೆ, ಹೊರಗಡೆಯಿಂದ ಅಂದರೆ ಬಾಗಿಲು ಹೊರಗಡೆ ನೀಟಾಗಿ ತೊಳ್ಕೊಂಡು ಬಂದೆ. ಮನೇನು ಮಳೆ ಬಿದ್ದಿತ್ತಲ್ವ, ಫುಲ್ ಗಲೀಜಾಗಿಬಿಟ್ಟಿತ್ತು. ಇವತ್ತು ನಾನು ತಲೆ ಸ್ನಾನ ಮಾಡ್ಕೊಂಡಿದ್ದೆ, ಸ್ವಲ್ಪ ಹುಷಾರಿಲ್ಲ. ಅದ್ರ ಸಲ ನಾನು ತಲೆ ಸ್ನಾನ ಮಾಡಿರಲಿಲ್ಲ, 2-3 ದಿವಸ ಆಯಿತು. ಎಲ್ಲ ಸಾಮಾನೆಲ್ಲ ತೆಗೆದಿದ್ದೆಲ್ಲ ಫ್ರಿಜ್ಜಲ್ಲಿ ರಿಟರ್ನ್ ಇಡ್ತಾಯಿದ್ದೆ. ಎಲ್ಲ ಇಟ್ಟಾದಮೇಲೆ ನೀಟಾಗಿ ನಾನು ಸ್ವಲ್ಪ ಟಿಫನ್ ಮಾಡೋಣ ಅಂತೇಳಿ ಸೋಯಾ ರೈಸ್ ತೊಗೊಂಡು ಸಾಂಬಾರು ಹಾಕ್ಕೊತಿದ್ದೆ. ನನಗೆ ರೈಸ್ ಜೊತೆ ಸ್ವಲ್ಪ ಸಾಂಬಾರು ಬೇಕು, ರಾತ್ರಿ ಸಾಂಬಾರು ಅದೇ ತಿಂತಾಯಿದ್ದೆ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ರಾತ್ರಿ ಮಾಡಬಾರ್ದಂದೆ, ಬಟ್ ಮಾಡಿದೆ. ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.